ಆಸೀನರಾಗಿರುವಂತಹ ಹಿರಿಯರಾದ ಶ್ರೀ ಜಯರಾಜ್ ಅವರೇ ಮತ್ತು ನನ್ನೊಂದಿಗೆ ಇವತ್ತು ವಿಶೇಷ ಉಪನ್ಯಾಸವನ್ನು ನೀಡೋದಕ್ಕೆ ಬಂದಿರುವಂತಹ ಕನ್ನಡ ಭಾಷಾ ಶಿಕ್ಷಕರಾಗಿರುವಂತಹ ಶ್ರೀ ಮತಿಯಾಸ್ ಅವರೇ ಮತ್ತು ಈ ಕಾಲೇಜಿನ ಶಿಕ್ಷಕ ವರ್ಗದವರು ಬಹಳ ಪ್ರಚಲಿತವಾಗಿರುವಂಥವರು. ಆ ಶಿಕ್ಷಕ ವರ್ಗದ ಹಿರಿಯರಾಗಿರುವಂತಹ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿರುವಂತಹ ಈ ಕಾರ್ಯಕ್ರಮಾಧಿಕಾರಿಗಳಾಗಿ ಪ್ರಕಾಶ್ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಪೂರ್ಣಿಮಾ ಅವರೇ, ಕಾವ್ಯ ಅವರೇ ಮತ್ತು ನನ್ನ PhD ವಿದ್ಯಾರ್ಥಿಗಳು ಆಗಿರುವಂತಹ ಡಾಕ್ಟರ್ ಸೋಮಶೇಖರ್ ಅವರೇ, ಮುಮ್ತಾಜ್ ಅಂಜುಮ್ ಅವರೇ ಮತ್ತು ರಂಗಸ್ವಾಮಿ ಅವರೇ. ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿರುವಂಥದ್ದು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಒಂದು ಪ್ರಾಕೃತಿಕ ಮಡಿಲಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ, ಅದರ ತನ್ನದೇ ಆಗಿರತಕ್ಕಂತಹ ಸೊಗಡು ಸೌಜನ್ಯತೆಯನ್ನು ಹೊಂದಿರುವಂತಹ ಕಾರ್ಯಕ್ರಮ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಾವೆಲ್ಲ ವಿದ್ಯಾರ್ಥಿ ಶಿಕ್ಷಕರು ಸೇರಿ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂಥದ್ದು ಇದೆಯಲ್ಲ, ಅದು ಬಹಳ ವಿಶೇಷ ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ನನ್ನ MA ವಿದ್ಯಾರ್ಥಿಯಾಗಿರುವಂತಹ ಸುನೀಲ್ ಇದ್ದಾರೆ ಮತ್ತು ಇನ್ನೊಬ್ಬ PhD ವಿದ್ಯಾರ್ಥಿಯಾಗಿರುವಂತಹ ಸಿದ್ದರಾಜು ಇದ್ದಾರೆ. ಅದರ ಜೊತೆಗೆ ನೀವೆಲ್ಲರೂ ಸೇರ್ಕೊಂಡಿದ್ದೀರಿ. ಈಗಾಗಲೇ ಸಮಯದ ಅಭಾವದಿಂದ 4:15ಕ್ಕೆ ಈ ಕಾರ್ಯಕ್ರಮವನ್ನು ಮುಗಿಸಬೇಕು ಅನ್ನುವಂತಹ ವಿಷಯವನ್ನ ಸಂಚಾಲಕರನ್ನು ಮುಗಿಸಿರೋದ್ರಿಂದ ನಾನು ಸಾಧ್ಯವಾದಷ್ಟು ಸರಳವಾಗಿ ಮತ್ತು ಸ್ಪಷ್ಟವಾಗಿ ಶಿಕ್ಷಕರ ಜವಾಬ್ದಾರಿಗಳು ಮತ್ತು ಪಾತ್ರಗಳು ಏನಿದೆ ಅನ್ನುವಂತಹ ವಿಷಯವನ್ನ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಒಂದನೇದು, ಮಧ್ಯಾಹ್ನದ ಸೆಷನ್ ಬಹಳ ಚಾಲೆಂಜಿಂಗ್ ಸೆಷನ್. ಬೆಳಗ್ಗೆ ಎಲ್ಲ ಶ್ರಮದಾನವನ್ನ ಮಾಡಿ ಮಧ್ಯಾಹ್ನ ಒಳ್ಳೆಯ ಬಿಸಿ ಊಟವನ್ನ ಸವಿದು ಕೂತ್ಕೊಂಡವರಿಗೆ ಪಾಠ ಮಾಡೋದು ಅಥವಾ ವಿಷಯ ಮುಗಿಸೋದಿದೆಯಲ್ಲ, ಅದು ತುಂಬಾ ಚಾಲೆಂಜಿಂಗ್ ಕ್ಲಾಸ್ ಟೀಚರ್ಸ್ಗೆ. ಕ್ಲಾಸ್ ರೂಮ್ ಅಂತೂ ನಮ್ಗೆ ಗೊತ್ತಿದೆ. ಆಕ್ಚುಲಿ ಇನ್ನು ಒಳ್ಳೆಯ ವಾತಾವರಣ, ಗಾಳಿ, ಬೆಳಕು ಇದ್ದಾಗ ನಮ್ಮ ಮಾತುಗಳು ಹಾಗೆ ಸಂಗೀತದ ಆಲಾಪದಂತೆ ನಿಮ್ಮ ಕಿವಿಯನ್ನ ತಾಕ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಸಣ್ಣ ಜಂಪ್ ತಗೊಳ್ಳೋಣೇನೋ ಅಂತ ಅನಿಸ್ಬಿಡುತ್ತೆ. ಆ ಥರದ ಜಂಪ್ಗಳಿಗೆ ಅವಕಾಶ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ನಾನು ವಿಷಯವನ್ನ ತಂದಿರುವಂಥದ್ದು ನಿಮಗೆ ವಿಶೇಷವಾಗಿ ರಾಷ್ಟ್ರೀಯ ಶಿಕ್ಷಣ ಆಯೋಗ 2020 ಏನಿದೆ, ಅದು ತನ್ನದೇ ಆಗಿರತಕ್ಕಂತಹ ಮಾನದಂಡಗಳನ್ನು ಈಗಾಗಲೇ ಶಿಫಾರಸು ಮಾಡಿದೆ. ನೀವೆಲ್ಲರೂ ಕೂಡ ಆ ರಾಷ್ಟ್ರೀಯ ಶಿಕ್ಷಣದ ಆಯೋಗದ ಅಡಿಯಲ್ಲಿ ಈಗ ನೇಮಕಾತಿಯನ್ನು ಹೊಂದಿ ಶಾಲೆಗಳಿಗೆ ಹೋಗಿ ಪಾಠ ಪ್ರವಚನಗಳನ್ನು ಮಾಡೋದಕ್ಕೆ ಆಯ್ಕೆ ಆಗಬೇಕಾಗಿದೆ. ಹಾಗಾಗಿ ನೀವು ಬರೀ B.Ed ಅನ್ನು ಮುಗಿಸ್ಕೊಂಡ್ರೆ ಸಾಕಾಗಲ್ಲ. ಆ ಪಾಲಿಸಿ ಏನು ಹೇಳ್ತಾ ಇದೆ, ಆ ಪಾಲಿಸಿ ಏನನ್ನ ಅಪೇಕ್ಷೆ ಪಡ್ತಾ ಇದೆ ಭಾವಿ ಶಿಕ್ಷಕರಿಂದ, ಮತ್ತು ಭಾವಿ ಶಿಕ್ಷಕರು ಯಾವ ರೀತಿಯಾಗಿರ್ತಕ್ಕಂತಹ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕಾಗಿದೆ ಅನ್ನೋದು ತಿಳ್ಕೊಂಡ್ರೆ ನಿಮ್ಮ ಅವಕಾಶಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ನಿಮಗೆ ಗೊತ್ತಿದೆ, ರಾಷ್ಟ್ರೀಯ ಶಿಕ್ಷಣ ಆಯೋಗ ತನ್ನದೇ ಆಗಿರತಕ್ಕಂತಹ 487 ಪುಟಗಳ ಒಂದು ದೊಡ್ಡ ವರದಿಯನ್ನು ನೀಡಿದೆ 2019ರಲ್ಲಿ. ಅದಕ್ಕೆ ಕೂಲಂಕುಷವಾಗಿ ಸಾಕಷ್ಟು ದೇಶದಾದ್ಯಂತ ಚರ್ಚೆಗಳಾದವು. ಆ ವರದಿಗೆ ಪೂರಕವಾಗಿರುವಂತಹ ಸಲಹೆ ಸೂಚನೆಗಳನ್ನ, ಶಿಫಾರಸುಗಳನ್ನ ಎಲ್ಲಾ ಜನರು ಒದಗಿಸಿಕೊಟ್ರು. ಅದಾದ್ಮೇಲೆ ಒಂದು 57 ಪುಟದ ಇನ್ನೊಂದು ಡಾಕ್ಯುಮೆಂಟ್ ಕೂಡ ಹೊರಗಡೆ ಬಂತು. ಈಗ ಅದರ ಪ್ರಯುಕ್ತ ಸಾಕಷ್ಟು ಪೊಸಿಷನ್ ಪೇಪರ್ಗಳು ತಯಾರಾಗ್ತಾ ಇದೆ, ಪ್ರೋಗ್ರಾಮ್ ಆಫ್ ಆಕ್ಷನ್ ತಯಾರಾಗ್ತಾ ಇದೆ ಬೇರೆ ಬೇರೆ ಹಂತಗಳಲ್ಲಿ, ಮತ್ತು ಸರ್ಕಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ತಂದುಕೊಳ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಇಡೀ ಭಾರತದಲ್ಲಿ ಮೊದಲನೇ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅಳವಡಿಸಿಕೊಂಡಿರುವಂತಹ ರಾಜ್ಯ. ಇನ್ನು ಬೇರೆ ಯಾವ ರಾಜ್ಯವೂ ಕೂಡ ಅಳವಡಿಸಿಕೊಂಡಿಲ್ಲ. ಆದರೆ ಕರ್ನಾಟಕ ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದೀವಿ, ಪಠ್ಯಕ್ರಮ ರಚನೆಯಲ್ಲಿ ನಾವೆಲ್ಲರೂ ತೊಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಸೊ ಆ ಬದಲಾವಣೆಗೆ ಪೂರಕವಾಗಿ ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋದಾದ್ರೆ ಶಿಕ್ಷಕರ ಜವಾಬ್ದಾರಿಗಳು ಏನಾಗ್ತವೆ ಅನ್ನೋದನ್ನ ನಾವು ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಬಹುದು. ಪ್ರತಿ ಬಾರಿಯೂ ಕೂಡ ಸಮಾಜದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಗಮನಿಸಿದ್ರೆ ಶಿಕ್ಷಕರ ಪಾತ್ರಗಳು ಬದಲಾವಣೆ ಆಗ್ತಾನೆ ಇರ್ತವೆ. ಕೆಲವೊಂದು ಪಾತ್ರಗಳು ನಿರಂತರವಾಗಿರ್ತವೆ,
ನೀವು ಕ್ರಿಸ್ತ ಪೂರ್ವದಲ್ಲಿ ತಗೊಂಡಿರುವಂತಹ ಶಿಕ್ಷಕರ ಸೇವೆ ಪಾತ್ರಗಳನ್ನು ತಗೊಂಡ್ರೆ ಇವತ್ತಿಗೂ ಕೂಡ ಕೆಲವೊಂದು ಪಾತ್ರಗಳು ಹಾಗೆ ಇದೆ. ಅವುಗಳು ಎಟರ್ನಲ್ ಅಂತ ಹೇಳ್ತೀವಿ, ಚೇಂಜ್ ಆಗಲ್ಲ. ಸಮಾಜ ಬದಲಾದಾಗೆ ಶಿಕ್ಷಕರ ಪಾತ್ರಗಳು ಬದಲಾಗಲ್ಲ. ಆದರೆ ಕೆಲವೊಮ್ಮೆ ಸಮಾಜದಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಕರ ಪಾತ್ರದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ಅವಕಾಶಗಳು ಇರ್ತವೆ. ಹಾಗಾಗಿ ಅದು ಶಿಕ್ಷಕರ ಜವಾಬ್ದಾರಿಯೂ ಕೂಡ ಹೌದು. ರಾಷ್ಟ್ರೀಯ ಶಿಕ್ಷಣ ಆಯೋಗ ಏನ್ ಹೇಳ್ತಾ ಇದೆ ಅಂತಂದ್ರೆ 5ನೇ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೂ ಕೂಡ ಗಣಿತ ಸರಿಯಾಗಿ ಬರ್ತಾ ಇಲ್ಲ ಮತ್ತು ಭಾಷೆಯ ಮೇಲೆ ಏನ್ ಸಾಮರ್ಥ್ಯ ಇರಬೇಕಾಗಿತ್ತು ಅದಿಲ್ಲ ಅನ್ನುವಂತಹ ಕೊರಗನ್ನ ಗಮನಿಸಿದೆ. ಇದು ಒಂದನೇ ವಿಷಯ ಬಹಳ ಮುಖ್ಯವಾಗಿರುತ್ತೆ. ಅದು ಏನ್ ಹೇಳ್ತಾ ಇದೆ ಅಂದ್ರೆ 2025ರವರೆಗೆ ಈ ದೇಶದಲ್ಲಿ ಓದುವಂತಹ ಪ್ರತಿಯೊಂದು ಮಗುವಿಗೆ 5ನೇ ತರಗತಿಯಲ್ಲಿರುವಂತಹ ಒಂದು ಮಗು ಗಣಿತ ಮತ್ತು ಭಾಷಾ ಸಾಮರ್ಥ್ಯವನ್ನ ಆ ಮಟ್ಟಿಗೆ ಹೊಂದಿರಲೇಬೇಕು ಅನ್ನೋದು ಅದರ ಶಿಫಾರಸು. ಇದಕ್ಕೆ ಪೂರಕವಾಗಿ ನಾವು ಏನು ತಯಾರಿ ಮಾಡ್ಕೊಳ್ಬೇಕಾಗಿದೆ ಅನ್ನೋದು ನಮ್ಮ ಶಿಕ್ಷಕರ ಮೇಲೆ ಇರುವಂತಹ ಒಂದು ಜವಾಬ್ದಾರಿ ಆಗುತ್ತೆ. ಅದ್ರ ಜೊತೆಗೆ 4 ಹಂತಗಳಲ್ಲಿ ಅದು ತನ್ನ ಶಾಲಾ ವ್ಯವಸ್ಥೆಯನ್ನ, ಶಾಲಾ ಶಿಕ್ಷಣವನ್ನ ನೀಡಬೇಕು ಅನ್ನುವಂಥದ್ದು ಹೇಳಿದೆ. ನಿಮ್ಗೆ ಆಗಲೇ ಗೊತ್ತಿರುತ್ತಿರೋದು ಫೌಂಡೇಶನ್ ಸ್ಟೇಜ್ ಅಂತ ಹೇಳುತ್ತೆ, ಅದನ್ನ ಬುನಾದಿ ಅಂತ ಹೇಳ್ತೀವಿ. 3 ರಿಂದ 8 ವರ್ಷಗಳ ಅವಧಿವರೆಗೆ ಆ ಮಗು ಆ ಸ್ಟೇಜಲ್ಲಿ ಬರುತ್ತೆ. ಆ ಮಗುವಿಗೆ ಹೆಚ್ಚಾಗಿ ಆಟದ ಮುಖಾಂತರ ಮತ್ತು ಹೊಸದನ್ನು ಹೇಳ್ಕೊಳ್ಳೋದ್ರ ಮುಖಾಂತರ ಕಲಿಸಬೇಕು ಅಂತ ರಾಷ್ಟ್ರೀಯ ಶಿಕ್ಷಣ ಆಯೋಗ ಹೇಳ್ತಾ ಇದೆ. ಆ ಮಟ್ಟದಲ್ಲಿ ಬೋಧನೆ ಮಾಡುವಂತಹ ಟೀಚರ್ಸ್ಗಳು ಜವಾಬ್ದಾರಿ ಏನು ಅಂತಂದ್ರೆ ಹೊಸದನ್ನು ಹೇಳ್ಕೊಳ್ಳೋದಕ್ಕೆ ಏನೆಲ್ಲ ಬೋಧನಾ ವಿಧಾನಗಳಿವೆ, ಬೋಧನಾ ಕೌಶಲಗಳಿವೆ, ಅವುಗಳನ್ನ ಕಲ್ಕೊಳ್ಬೇಕಾಗಿರೋದು ಅವ್ರ ಜವಾಬ್ದಾರಿ. ಇನ್ನು 2ನೇ ಹಂತಕ್ಕೆ ಬಂದ್ರೆ ಪ್ರಿಪರೇಟರಿ ಸ್ಟೇಜ್ ಅಂತ ಹೇಳ್ತೀವಿ, ಪೂರ್ವ ಸಿದ್ಧತಾ ಹಂತ ಅಂತ. 3ನೇ ತರಗತಿಯಿಂದ ಇದು 8 ರಿಂದ 11 ವರ್ಷದವರೆಗೆ ಅಂತ ಹೇಳಿ 7ನೇ ತರಗತಿವರೆಗೆ 8ನೇ ತರಗತಿವರೆಗೆ. ಓಕೆ, ಸೊ ಅವಾಗ ಆಟದ ಮೂಲಕ ಆಡಿಸೋ ವಿದ್ಯಾರ್ಥಿಗಳಿಗೆ ವಿಷಯ ವಸ್ತುವನ್ನು ಹೇಳ್ಕೊಡ್ಬೇಕು ಮತ್ತು ಹೊಸದಾಗಿ ಏನಾದರೂ ಕಂಡು ಹಿಡಿಯೋದಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅಂತ. ಹೊಸದಾಗಿ ಕಂಡು ಹಿಡಿಯಬೇಕು ಅಂದ್ರೆ ಬರೀ ವಿಜ್ಞಾನದ ಅಷ್ಟೇ ಅಲ್ಲ, ಯಾವುದೇ ವಿಷಯವನ್ನು ಬೋಧನೆ ಮಾಡಿ ಹೊಸದಾಗಿ ಕಂಡು ಹಿಡಿಯೋದಕ್ಕೆ ಏನೆಲ್ಲ ಅವಕಾಶಗಳಿವೆ ಆ ಅವಕಾಶಗಳನ್ನು ಕೊಡೋದ್ರ ಮುಖಾಂತರ ಬೋಧನೆ ಮಾಡಬೇಕಾಗಿರೋದು ಶಿಕ್ಷಕರ ಆದ್ಯ ಕರ್ತವ್ಯ. ಅಲ್ಲಿ ಶಿಕ್ಷಕರು ತಮ್ಮ ಪಾತ್ರವನ್ನ ನಿರ್ವಹಿಸಬೇಕಾಗ್ತದೆ. ಇನ್ನು 3ನೇ ಹಂತಕ್ಕೆ ಹೋದ್ರೆ ಮಿಡಲ್ ಸ್ಟೇಜ್ ಅಂತ ಹೇಳ್ತೀವಿ, ಅದನ್ನ ಮಧ್ಯಮ ಹಂತ ಅಂತಾರೆ. 11 ರಿಂದ 14ನೇ ವಯಸ್ಸಿನವರೆಗೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಸಿಗ್ತಾರೆ. 6, 7, 8ನೇ ತರಗತಿವರೆಗೆ ವಿದ್ಯಾರ್ಥಿಗಳು. ಅಲ್ಲಿ ಪರಿಕಲ್ಪನೆಗಳನ್ನ ಕಲಿಸುವಂತ ಹಂತ. ಅಲ್ಲಿ ಆಟ ಆಡಿಸಲಿಲ್ಲ, ಪರಿಕಲ್ಪನೆಗಳು ಸ್ಟ್ರಾಂಗ್ ಆಗಿ ಬೇಯಿಸಬೇಕಲ್ಲಿ. ಹಾಗಾಗಿ ಆ ಪರಿಕಲ್ಪನೆಗಳನ್ನ ಹೇಳ್ಕೊಡೋದಕ್ಕೆ ಯಾವ ಬೋಧನಾ ವಿಧಾನಗಳು ಮತ್ತು ಬೋಧನಾ ತಂತ್ರಗಳು ನಮಗೆ ಸೂಕ್ತ ಆಗ್ತವೋ ಆ ತಂತ್ರಗಳನ್ನ ಎಲ್ಲ ಶಿಕ್ಷಕರು ಕಲಿತುಕೊಂಡು ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂತಹ ಜವಾಬ್ದಾರಿ ಶಿಕ್ಷಕರು. ಇನ್ನು ಕೊನೆಯ ಹಂತ ಸೆಕೆಂಡರಿ ಸ್ಟೇಜ್ ಅಂತ ಹೇಳ್ತೀವಿ. 14 ರಿಂದ 18 ವರ್ಷದ ಮಕ್ಕಳು ನಮ್ಮಲ್ಲಿ ಸಿಗ್ತಾರೆ. ಅಂದ್ರೆ 9, 10, 11, 12 ಆ 4 ತರಗತಿ ವಿದ್ಯಾರ್ಥಿಗಳು ನಮಗೆ ಸಿಗ್ತಾರೆ. ಅಲ್ಲಿ ವಿಶೇಷವಾಗಿ ಜೀವನೋಪಾಯಕ್ಕೆ ಬೇಕಾಗಿರುವಂತಹ ವಿಷಯ ವಸ್ತುವನ್ನು ಕಲಿಸಬೇಕು. ಅವರು ಉದ್ಯೋಗಗಳಾಗಿ ಮಾರ್ಪಡೋದಕ್ಕೆ ಬೇಕಾಗಿರುವಂತಹ ಕೌಶಲಗಳನ್ನು ಹೇಳ್ಕೊಡ್ಬೇಕು ಮತ್ತು ಅವರು ಕಲಿಕೆಗೆ ಬೇಕಾಗಿರುವಂತಹ ಆಯ್ಕೆಯೂ ಕೂಡ ಕೊಡಬೇಕು ಅನ್ನೋದಿದೆ. ಸಬ್ಜೆಕ್ಟ್ಸ್ಗಳ ಲಿಸ್ಟ್ ಕೊಡ್ತಾರೆ, ಆ ಸಬ್ಜೆಕ್ಟ್ಸ್ಗಳಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ವಿದ್ಯಾರ್ಥಿಗಳು ಯಾವ್ದು ಬೇಕು ಅಂತ. ಸೊ ಚಾಯ್ಸ್ ಇರುತ್ತೆ. ಸೊ ಈ ತರ 4 ಹಂತದ ಶಿಕ್ಷಕರನ್ನ ತಯಾರಿಸುವಂತಹ ತರಬೇತಿಗಳು ಈಗ ನಡೆದಾಗ ಮಾತ್ರ ಮುಂದೆ ಅವರು ಅತ್ಯುತ್ತಮ ಶಿಕ್ಷಕರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಇದು 1ನೇ ಅಂಶ. ಹಾಗಿದ್ರೆ ಈಗ ನಾವು BEd ಅಲ್ಲಿ ಕೋರ್ಸ್ ಅನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ. ನೀವು ಯಾವ ಹಂತಕ್ಕೆ ಬೋಧನೆ ಮಾಡುವಂತಹ ಶಿಕ್ಷಕರಾಗಕ್ಕೆ ತಯಾರಾಗಿದ್ದೀರಿ? ನಾರ್ಮಲಿ ನಾವು ಪ್ರಿಪರೇಟರಿ ಸ್ಟೇಜ್ ಅಂತ ಏನು ಹೇಳ್ತೀವಿ ಅದನ್ನ ಪ್ರೀ ಪ್ರೈಮರಿ ಲೆವೆಲ್ಗೆ ಅವರು ಆ್ಯಡ್ ಮಾಡ್ಕೋಬಹುದು. ಹಾಗಾಗಿ BEd ವಿದ್ಯಾರ್ಥಿಗಳು ಅಲ್ಲಿ ಬೇಕಾಗಿಲ್ಲ ಅನ್ನೋದಂತವರು ಮೋಸ್ಟ್ಲಿ ಸೆಕೆಂಡ್ ಸ್ಟೇಜ್ ಇಂದ 4th ಸ್ಟೇಜ್ ವರೆಗೆ ಬೇರೆ ಬೇರೆ ಹಂತಗಳಲ್ಲಿ ನೀವು ಅಪಾಯಿಂಟ್ ಆಗಬಹುದು ಮತ್ತು ಅಪಾಯಿಂಟ್ ಆದಾಗ ನೀವು ಬೋಧನೆ ಮಾಡಬೇಕಾಗಿರುವಂತಹ ವಿಧಾನ ಮತ್ತು ರೀತಿ ಇದೆಯಲ್ಲ ಅದು ಬೇರೆ ಬೇರೆ ಆಗಿರುತ್ತೆ. ನೀವು ಕ್ಲಾಸ್ ರೂಮಲ್ಲಿ ಈಗ ಟೀಚಿಂಗ್ ಮಾಡ್ತಾ ಇದ್ದೀರಾ, ಫೈನ್. ಆದರೆ ನೀವು ಯಾವ ಲೆವೆಲ್ಗೆ ಅಪಾಯಿಂಟ್ ಆಗ್ತೀರಾ ಮತ್ತು ಯಾವ ಲೆವೆಲ್ಗೆ ನೀವು ವಿದ್ಯಾರ್ಥಿಗಳಿಗೆ ನೀವು ಬೋಧನೆ ಮಾಡ್ತೀರಾ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಆ ಎಲ್ಲ ಹಂತದ ಬೋಧನಾ ಕೌಶಲ್ಯಗಳನ್ನ ನೀವು ಇಲ್ಲೇ ಕಲ್ತ್ಕೊಂಡು ಹೋದ್ರೆ ನಿಮ್ಗೆ ಅನುಕೂಲ. ಇದು ಮುಂದಿನ ಜನಾಂಗಕ್ಕೆ ಬೇಕಾಗಿರುವಂತಹ ಒಂದು ಜವಾಬ್ದಾರಿ ಅಥವಾ ಕೌಶಲ್ಯಗಳು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಶಾಲಾ ಸಂಕೀರ್ಣ ಅನ್ನುವಂತಹ ಒಂದು ಹೊಸ ಪರಿಕಲ್ಪನೆ ತಗೊಂಡು ಬಂದಿದ್ದೀರಾ. ಮೊದಲೆಲ್ಲ ಅಪಾಯಿಂಟ್ಮೆಂಟ್ ಆದರೆ ಡೈರೆಕ್ಟ್ ಸ್ಕೂಲ್ ಅಪಾಯಿಂಟ್ಮೆಂಟ್ ಆಗ್ತಿದ್ದೀರಿ. ಯಾವುದೋ ಒಂದು ಹಳ್ಳಿಯಲ್ಲಿ, ಯಾವುದೋ ಒಂದು ತಾಲೂಕಲ್ಲಿ ಅಥವಾ ಯಾವುದೋ ಒಂದು ಜಿಲ್ಲೆಯಲ್ಲಿ ಈ ಶಾಲೆಗೆ ನಿಮ್ಮ ಖಾತೆ ಬಂದಿದ್ದೀರಿ ಅಂತ ಹೇಳ್ತೀವಿ. ಆದರೆ ಹೀಗಾಗಲ್ಲ.
ಶಾಲಾ ಸಂಕೀರ್ಣ ಅಂದ್ರೆ ಏನು ಅಂದ್ರೆ ಸುಮಾರು 10ರಿಂದ 20 ಶಾಲೆಗಳ ಒಂದು ಸಂಕೀರ್ಣ. ಅಲ್ಲಿ ಎಲ್ಲಿ PU ಕಾಲೇಜ್ ಇದೆಯೋ ಅಲ್ಲಿ ಯಾರು ಪ್ರಿನ್ಸಿಪಲ್ ಆಗಿರ್ತಾರೆ ಅವರು ಹೆಡ್ ಆಗಿರ್ತಾರೆ. ಇನ್ನು ಉಳಿದಂತಹ ಎಲ್ಲಾ ಶಾಲೆಗಳು ಏನಿರ್ತವೆ ಅದರ ಒಂದು ಸಂಕೀರ್ಣ. ಯಾಕೆ ಈ ಸಂಕೀರ್ಣವನ್ನ ಮಾಡಿದ್ದಾರೆ ಅಂದ್ರೆ ಅಲ್ಲಿರುವಂತಹ ಎಲ್ಲಾ ಶಿಕ್ಷಕರು ಸಂಪನ್ಮೂಲಗಳು ಶೇರ್ ಮಾಡ್ಕೋಬೇಕು ಅಂತ. ಗೊತ್ತಿರಲಿ ನೀವು, ಈ ಹಿಂದೆ ಯಾವ ಒಂದು ಶಾಲೆಗೆ ಹೋದ್ರೆ ಆ ಶಾಲೆ ಮಕ್ಕಳಿಗೆ ಮಾತ್ರ ಬೋಧನೆ ಮಾಡ್ತಿದ್ವಿ ನಾವು. ಈ ಮುಂದೆ ಹಂಗಿಲ್ಲ. ಯಾವುದೇ ಶಾಲೆಗೆ ನೀವು ಅಪಾಯಿಂಟ್ ಆದ್ರೂ ಕೂಡ ಶಾಲೆಗೆ ಅಪಾಯಿಂಟ್ ಆಗೋಕ್ಕಿಂತ ಮುಂಚೆ ಮೊದಲು ಜಿಲ್ಲೆಗೆ ಅಪಾಯಿಂಟ್ ಆಗ್ತೀರಾ. ಜಿಲ್ಲೆಗೆ ಅಪಾಯಿಂಟ್ ಆದ್ಮೇಲೆ ಶಾಲಾ ಸಂಕೀರ್ಣಕ್ಕೆ ನಿಮ್ಮನ್ನು ಕಳಿಸ್ತಾರೆ. ಆ ಶಾಲಾ ಸಂಕೀರ್ಣಕ್ಕೆ ನೀವು ಅಪಾಯಿಂಟ್ ಆಗಲಿಕ್ಕೆ ಹೊರತು ಶಾಲೆಗಲ್ಲ. ಅದರ ಅರ್ಥ ಏನು ಅಂದ್ರೆ ಶಾಲಾ ಸಂಕೀರ್ಣಕ್ಕೆ ನೀವು ನೇಮಕಾತಿ ಹೊಂದಿದ್ರೆ ನಿಮ್ಮನ್ನ ಯಾವ ಶಾಲೆಯಲ್ಲಿ ಬೇಕಾದ್ರೂ ಬಳಸಬಹುದು, ಯಾವ ಹಂತಕ್ಕೆ ಬೇಕಾದ್ರೂ ಬಳಸಬಹುದು. ಸೊ ಹಾಗಾಗಿ ನಾನೀಗ ಬೇರೆ ಶಾಲೆಗೆ ಹೋಗಿ ಪಾಠ ಮಾಡಲ್ಲ ಅನ್ನುವಂಥ ಮನಸ್ಥಿತಿಯನ್ನ ನೀವು ಇಟ್ಕೊಂಡು ಉದ್ಯೋಗಕ್ಕೆ ಹೋಗುವ ಹಾಗಿಲ್ಲ. ನೀವು ಇನ್ನೊಂದು ಶಾಲೆಯ ಶಿಕ್ಷಕರ ಜೊತೆನೂ ಬೆರಿಬೇಕು, PU ಕಾಲೇಜ್ ಟೀಚರ್ ಜೊತೆನೂ ಬೆರಿಬೇಕು. ನಿಮ್ಮ ರಿಸೋರ್ಸಸ್ಗಳನ್ನ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡುವಂತಹ ಅವಶ್ಯಕತೆ ಈಗಿದೆ. ಹಾಗಾಗಿ ನಿಮ್ಮ ಬೋಧನಾ ಶೈಲಿ ಮತ್ತು ನಿಮ್ಮ ಒಡಂಬಡಿಕೆ ಏನಿದೆಯಲ್ಲ, ಇಷ್ಟು ದಿನ ನಾವು ಒಬ್ಬರೊಬ್ಬರೇ ಕೆಲಸ ಮಾಡ್ತಾ ಇದ್ವಿ. ನನ್ನ ಪಾಠ, ನನ್ನ ವಿಷಯ, ನನ್ನ ವಿದ್ಯಾರ್ಥಿಗಳು. ನೋ, ಈಗ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು, ಎಲ್ಲ ಶಾಲೆಗಳ ಜೊತೆಗೂಡಿ ಕೆಲಸ ಮಾಡಬೇಕಾಗಿರುವಂತಹ ಅವಶ್ಯಕತೆ NEP ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಜವಾಬ್ದಾರಿಗಳಲ್ಲಿ ಬದಲಾವಣೆ ಬರಬೇಕಾಗಿದೆ. ಇದು ಒಂದನೇ ವಿಷಯ. ಜೊತೆಗೆ ಈಗ TET ಪರೀಕ್ಷೆ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ ಹೌದಾ? TET ಪರೀಕ್ಷೆ ನಡೆದಾಗ ಆ ಪರೀಕ್ಷೆಯಲ್ಲಿ ಪಾಸ್ ಆದಂತವರಿಗೆ ಮೆರಿಟ್ ಆಧಾರದ ಮೇಲೆ ನಿಮಗೆ ಶಾಲೆಗಳಿಗೆ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಿದ್ರು. ಆದ್ರೆ ಈಗ TET ಪರೀಕ್ಷೆಯನ್ನು ನಡೆಸಿ ಅದಾದ್ಮೇಲೆ ಸಂದರ್ಶನ ಅಂತ ಹೇಳ್ತಾ ಇದ್ದಾರೆ. ಸಂದರ್ಶನ ಮಾಡ್ತಾರೆ. ನಿಮಗೆ ಸಂದರ್ಶನದಲ್ಲಿ ನಿಮ್ಮ ಜ್ಞಾನವನ್ನು ಅಳೆಯಲಾಗುತ್ತೆ. ಅದಾದ್ಮೇಲೆ ಶಾಲೆಯಲ್ಲಿ ನೀವು ಪಾಠವನ್ನು ಕೂಡ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಂದು 5 ನಿಮಿಷದ ವಿಷಯ ವಸ್ತುವನ್ನು ಬೋಧನೆ ಮಾಡಬೇಕು. ಅಲ್ಲಿ ನಿಮ್ಮ ಟೀಚಿಂಗ್ ಸ್ಕಿಲ್ಸ್ಗಳನ್ನು ಕೂಡ ಅಳೆಯಲಾಗುತ್ತೆ. ಹಾಗಾಗಿ ಬರೀ TET ಸ್ಕೋರ್ಗಳಲ್ಲಿ ಮಾತ್ರ ಎಷ್ಟು ತಗೊಂಡ್ರೆ ನಾವು ಅಪಾಯಿಂಟ್ಮೆಂಟ್ ಆಗ್ತೀವಿ ಅನ್ನುವಂತಹ ಭ್ರಮೆಯಲ್ಲಿ ನೀವು ಇರಬೇಡಿ. ಯಾಕಂದ್ರೆ ಅದು ಬದಲಾವಣೆ ಬರ್ತಾ ಇದೆ. ನೀವು ಸಂದರ್ಶನಕ್ಕೂ ತಯಾರಿ ಮಾಡ್ಕೋಬೇಕು, ನೀವು ಬೋಧನೆಗೂ ಕೂಡ ತಯಾರಿ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಒಮ್ಮೆ ಶಿಕ್ಷಕರಾದ್ರೆ, ಈಗ ಮೊದಲಿನಾಗಿಲ್ಲ. ಈಗ ಒಮ್ಮೆ ಶಿಕ್ಷಕರಾದ್ರೆ ನಾವು ಯಾರೋ ತೆಗೆಯೋದಿಲ್ಲ, ನಾವು ಯಾರೋ ಅಸೆಸ್ಮೆಂಟ್ ಮಾಡಲ್ಲ ಅನ್ನೋದಾಗಿಲ್ಲ. ಈಗ ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೇನೆ. ನಿರಂತರವಾಗಿ ವೃತ್ತಿ ಬೆಳವಣಿಗೆಯನ್ನ ನೀವು ಮಾಡಿಕೊಳ್ಳೇಬೇಕು. ಅದರಲ್ಲಿ ಕಾರ್ಯಾಗಾರಗಳನ್ನ, ವಿಚಾರ ಸಂಕಿರಣಗಳನ್ನ ನೀವು ಅಟೆಂಡ್ ಆಗಬೇಕಾಗುತ್ತೆ, ಪತ್ರಿಕೆಗಳನ್ನ ಮಂಡನೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಒಂದು ವರ್ಷಕ್ಕೆ ಕನಿಷ್ಠ 50 ಗಂಟೆಗಳ ಒಂದು ಕಾರ್ಯಕ್ರಮವನ್ನ ನೀವು ಅಟೆಂಡ್ ಆಗಲೇಬೇಕು ಅಂತ ಹೇಳ್ತಾರೆ. ಅಪಾಯಿಂಟ್ ಆದ್ಮೇಲೆ ನಾನು ಬರೀ ಶಾಲೆಯಲ್ಲಿ ಪಾಠ ಮಾಡ್ತೀನಿ ಅನ್ನೋದು ಅಷ್ಟೇ ಉಳಿದಿಲ್ಲ. ಈಗ ನಿಮ್ಮ ಡೆವಲಪ್ಮೆಂಟ್ ಕೂಡ ನೀವು ಅಣಿ ಆಗಬೇಕಾಗುತ್ತೆ. ಸೊ ಇದು ಕೂಡ NEP ಹೇಳ್ತಾ ಇದೆ. ಅದರ ಜೊತೆಗೆ ಯಾರಾದ್ರೂ ವಿಶೇಷ ಶಿಕ್ಷಕರಿದ್ರೆ, ತುಂಬಾ ಪರಿಣಿತಿಯನ್ನು ಹೊಂದಂತವರಿದ್ರೆ, ಅಡ್ಮಿನಿಸ್ಟ್ರೇಷನ್ ಏನಾದರೂ ಹೋಗ್ಬೋದು ಅಂತ ಅನ್ನೋದು ಆಸೆ ಇದ್ರೆ ನಿಮಗೆ ಅಡ್ಮಿನಿಸ್ಟ್ರೇಟರ್ಸ್ ಆದರೂ ಕೂಡ ಪ್ರಮೋಷನ್ ಮಾಡಿ ಕಳಿಸುವಂತ ವ್ಯವಸ್ಥೆ ಇದೆ. PRCಗಳಲ್ಲಿ, CRCಗಳಲ್ಲಿ, ಡಯಟ್ಗಳಲ್ಲಿ, CTಗಳಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಹೆಚ್ಚಿಗಿದೆ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅನ್ನೋದಿದ್ರೆ ನಿಮಗೆ ಆಡಳಿತಾಧಿಕಾರಿಯಾಗಿಯೂ ಕೂಡ ಸರ್ಕಾರದಲ್ಲಿ ನೇಮಕ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ನಿಮ್ಮ ಜವಾಬ್ದಾರಿಗಳನ್ನ, ನಿಮ್ಮ ಪಾತ್ರಗಳನ್ನ ಹೇಗೆ ನಿರ್ವಹಿಸ್ತೀರಿ ಅನ್ನೋದ್ರ ಮೇಲೆ ಶಿಕ್ಷಣದ ಗುಣಮಟ್ಟ ನಿಂತಿರುತ್ತೆ, ನಿಮ್ಮ ಗುಣಮಟ್ಟ ನಿಂತಿರುತ್ತೆ, ಶಾಲೆಯ ಗುಣಮಟ್ಟ ನಿಂತಿರುತ್ತೆ, ಮತ್ತು ಇಡೀ ಶಿಕ್ಷಣ ವ್ಯವಸ್ಥೆ ಗುಣಮಟ್ಟವಾಗಿ ನಿಂತಿರುತ್ತೆ. ಅದರಿಂದ ವಿದ್ಯಾರ್ಥಿಗಳ ಬೆಳವಣಿಗೆಯೂ ಆಗುತ್ತೆ, ಜೊತೆಗೆ ನಿಮ್ಮ ಬೆಳವಣಿಗೆಯೂ ಕೂಡ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ಬದಲಾವಣೆಗಳನ್ನ ರಾಷ್ಟ್ರೀಯ ಶಿಕ್ಷಣ ಆಯೋಗ 2020 ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ನಿಮ್ಮನ್ನು ನೀವು ಅಣಿಗೊಳಿಸಿಕೊಳ್ಳೋದು ಒಂದ್ ಕಡೆ ಆದ್ರೆ, ನಿಮ್ಮಲ್ಲಿ ಬೇಕಾಗಿರುವಂತಹ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುವಂತಹ ಕೆಲಸಗಳನ್ನು ಕೂಡ ನೀವು ಈಗಲೇ ಮಾಡಿಕೊಂಡ್ರೆ ಮುಂದೆ ನಿಮಗೆ ಸರಳವಾಗಬಲ್ಲದು ಅನ್ನೋದು. ಜೊತೆಗೆ ಶಿಕ್ಷಕರ ಮೌಲ್ಯಮಾಪನ ಕೂಡ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಇಷ್ಟು ದಿನ ಟೀಚರ್ಸ್ ಇವ್ಯಾಲ್ಯೂಯೇಷನ್ ಇರಲಿಲ್ಲ. ಶಾಲೆಗೆ ಹೋಗಿ ಪಾಠ ಮಾಡಿದೀವಿ ಅಂತ ನಾವೇ ಹೇಳ್ಕೊತಾ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮೌಲ್ಯಮಾಪನವನ್ನ ವಿದ್ಯಾರ್ಥಿಗಳು ಮಾಡ್ತಾರೆ, ನಿಮ್ಮ ಮೌಲ್ಯಮಾಪನವನ್ನ ಪೇರೆಂಟ್ಸ್ಗಳು ಮಾಡ್ತಾರೆ, ಉಳಿದ ಕೊಲೀಗ್ಸ್ಗಳು ಮಾಡ್ತಾರೆ, ಜೊತೆಗೆ ಹೈಯರ್ ಅಥಾರಿಟಿ ಆಫೀಸರ್ಸ್ ಕೂಡ ಮಾಡ್ತಾರೆ. ಸೊ 360 ಡಿಗ್ರಿ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ಇದು ಕೂಡ ರಾಷ್ಟ್ರೀಯ ಶಿಕ್ಷಣ ಆಯೋಗದ ಒಂದು ಶಿಫಾರಸಿದೆ. ಅದರ ಜೊತೆಗೆ ಅಪಾಯಿಂಟ್ಮೆಂಟ್ ಆಗೋ ರೀತಿಯನ್ನು ಕೂಡ 5 ಲೆವೆಲ್ಗಳಲ್ಲಿ ಅಪಾಯಿಂಟ್ಮೆಂಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. 5 ಲೆವೆಲ್ ಟೀಚರ್ಸ್ಗಳನ್ನ ಗುರುತಿಸಿದೆ. ಮೊದಲನೇದು ಅರ್ಲಿ ಟೀಚರ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಟೆನ್ಯೂರ್ ಇದೆ, ಎಷ್ಟು ವರ್ಷ ಅಂತ. ಎರಡನೇ ಹಂತ ತಗೊಂಡ್ರೆ ಅರ್ಲಿ ಟೀಚರ್ಸ್ ಇದೆ, ಬಟ್ ಸ್ಪೆಸಿಫಿಕ್ ಆಗಿ ಟೆನ್ಯೂರ್ ಇದೆ, ಇಷ್ಟು ವರ್ಷ ಅಂತ.
ಅದಾದ್ಮೇಲೆ ಪ್ರೊಫಿಷಿಯಂಟ್ ಟೀಚರ್ ಅಂತ ಆಗ್ತಾರೆ, ಅದಾದ್ಮೇಲೆ ಎಕ್ಸ್ಪರ್ಟ್ ಟೀಚರ್ ಅಂತ ಆಗ್ತಾರೆ, ಅದಾದ್ಮೇಲೆ ಮಾಸ್ಟರ್ ಟೀಚರ್ ಅಂತ ಆಗ್ತಾರೆ. ಸೊ ಶಾಲೆಗಳಿಗೆ ನೀವು ಅಪಾಯಿಂಟ್ ಆದರೂ ಕೂಡ 5 ಲೆವೆಲ್ಸ್ಗಳಲ್ಲಿ ಟೀಚರ್ಸ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯತೆ ಇದೆ. ಆ 5 ಲೆವೆಲ್ಗಳು ಪ್ರಮೋಷನ್ಗಳಾಗಿ ಕನ್ಸಿಡರ್ ಮಾಡ್ತಾರೆ. ಆ 5 ಲೆವೆಲ್ಗಳಲ್ಲಿ ನಿಮ್ಮ ಕಾಂಪಿಟೆನ್ಸಿನ ಅಸೆಸ್ ಮಾಡ್ತಾರೆ, ನಿಮ್ಮ ಇನ್ಕ್ರಿಮೆಂಟ್ಗಳನ್ನ ಆಡ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಜಾಬ್ ತಗೊಳ್ಳೋದು ಎಷ್ಟು ಕಷ್ಟ ಇದೆಯೋ, ಎಷ್ಟು ಚಾಲೆಂಜಿಂಗ್ ಇದೆಯೋ, ಆ ಜಾಬ್ ಅಲ್ಲಿ ನಿಮ್ಮನ್ನು ನೀವು ಪರ್ಫಾರ್ಮೆನ್ಸ್ ತೋರಿಸಿ ಮುಂದುವರಿಯೋದು ಕೂಡ ಅಷ್ಟೇ ಚಾಲೆಂಜಿಂಗ್ ಆಗೋದಕ್ಕೆ ಎಲ್ಲ ರೂಪರೇಷೆಗಳನ್ನು ಈಗ ಆಲ್ರೆಡಿ ಸರ್ಕಾರ ತಯಾರಿಸ್ತಾ ಇದೆ. ಹಾಗಾಗಿ ಕಲಿಯುವ ನಿಟ್ಟಿನಲ್ಲಿ ನಿಮ್ಮ ಬದ್ಧತೆ ಇರಲಿ ಅನ್ನೋದು ನನ್ನ ಒಂದು ಆಶೆ, ಅಥವಾ ನಿಮಗೆ ಒಂದು ಕಿವಿ ಮಾತು ಅನ್ನೋದು ಹೇಳ್ತೀನಿ. ಅದರ ಜೊತೆಗೆ ವಿದ್ಯಾರ್ಥಿಗಳ ಮೌಲ್ಯಮಾಪನ ಇಷ್ಟು ವರ್ಷ ನಾವು ಮಾಡ್ತಿದ್ದೀವಿ ಟೀಚರ್ಸ್ಗಳು. 2025ರಿಂದ ಕಂಪ್ಯೂಟರ್ಸ್ಗಳಿಂದ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇಡೀ ರಾಜ್ಯ ಮಟ್ಟದಲ್ಲಿ ಕಂಪ್ಯೂಟರ್ ವ್ಯವಸ್ಥೆಯ ಮುಖಾಂತರ ಅಥವಾ ಕಂಪ್ಯೂಟರ್ ಆಧಾರಿತ ಮೌಲ್ಯಮಾಪನವನ್ನ ವಿದ್ಯಾರ್ಥಿಗಳಿಂದ ಮಾಡಿಸ್ತಾರೆ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಕೂಡ ICT ಬೇಸ್ಡ್ ಲರ್ನಿಂಗ್ ಮತ್ತೆ ಇವ್ಯಾಲ್ಯೂಯೇಷನ್ ಪ್ಯಾಟರ್ನ್ ಅಲ್ಲಿ ನಾವು ಒಳಗೊಳಿಸಬೇಕಾಗಿದೆ ಅನ್ನುವುದು. ಹಾಗಿದ್ರೆ ಇಷ್ಟೆಲ್ಲ ಬದಲಾವಣೆಗಳು ಬರ್ತಾ ಇದೆಯಲ್ಲ, ಚೇಂಜಸ್ ಮಾಡ್ಕೊಳ್ಳೋದೇನು ಅನ್ನೋದು ಒಂದು ಪ್ರಶ್ನೆ ಬರ್ತೀವಿ. ನಾನು ಈಗಾಗಲೇ ಹೇಳಿದ್ದೆ, ನಾವು ಕೆಲವೊಂದು ವಿಷಯಗಳನ್ನ ಹೇಳ್ತಾ, ನಿಮ್ಮ ಬೋಧನಾ ಸಾಮರ್ಥ್ಯಗಳಲ್ಲಿ ಬದಲಾವಣೆಯನ್ನು ತಂದುಕೊಳ್ಳೋದು ಮತ್ತು ಬೋಧನಾ ಸಾಮರ್ಥ್ಯಗಳನ್ನ ಅಣಿಗೊಳಿಸಿಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಬರೀ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಇದೆ ಅಂದ್ರೆ ನಿಮಗೆ ಕಳೆದ ಯಾವುದು ಜಾಬ್ ಕೊಡಲ್ಲ ಇರುತ್ತೆ. ಮೊದಲು ನೀವು ಪ್ರೈವೇಟ್ ಸೆಕ್ಟರ್ಗೆ ಹೋದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾರೆ, ನಿಮಗೆ ಇಂಟರ್ವ್ಯೂ ಮಾಡ್ತಾರೆ, ನಿಮ್ಮ ಟೀಚಿಂಗ್ ಸ್ಕಿಲ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಸರಿ ಇದೆ ಅಂದಾಗ ಮಾತ್ರ ಅಲ್ಲಿ ಅವಕಾಶಗಳು ಸಿಗ್ತವೆ. ಇದು ಒಂದನೇ ವಿಚಾರ. ಇನ್ನು ಸರ್ಕಾರದ ನೇಮಕಾತಿ ಬಗ್ಗೆ ನೀವು ಆಲ್ರೆಡಿ ಹೇಳಿದೆ. ಅದರ ಜೊತೆಗೆ ICT ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಎಲ್ಲ ಟೀಚರ್ಸ್ಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಇಷ್ಟು ದಿನ ನಾವು ಅದನ್ನ ಬಳಸ್ಕೊಳ್ಳೋದು ಬೇಡವೋ ಅನ್ನೋ ನಿಟ್ಟಿನಲ್ಲಿ ತಗೊಂಡಿವಿ. ಆದರೆ ಮುಂದಿನ ದಿನಗಳಲ್ಲಿ ಹಾಗಾಗಲ್ಲ. ನಾವು ಬಳಸ್ಕೊಳ್ಳೇಬೇಕಾಗಿರುವಂತಹ ಅವಶ್ಯಕತೆ ಬಂದೋಗಿದೆ. ಹಾಗಾಗಿ ನಾವು ಬಳಸಲೇಬೇಕು. ಹಾಗಾಗಿ ICT ಬಳಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಎಲ್ಲ ಕೌಶಲಗಳನ್ನು ನಾವೀಗ ಕಲಿಬೇಕಾಗಿದೆ. ನಾನು ರೂರಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀನಿ, ಅಥವಾ ನಾನು ಕನ್ನಡ ಮೀಡಿಯಂ ಇಂದ ಬಂದಿದ್ದೀನಿ, ನನಗೆ ಇಂಗ್ಲಿಷ್ ಬರಲ್ಲ, ನನಗೆ ಕಂಪ್ಯೂಟರ್ ಗೊತ್ತಿಲ್ಲ ಅಂತ ಈಗ ನಾವು ಹೇಳೋ ಹಾಗಿಲ್ಲ. ಸೊ ಎಲ್ಲ ರಂಗಗಳಲ್ಲಿ ಇದನ್ನ ಬಳಸಬೇಕಾಗಿದೆ. ಜೊತೆಗೆ ಬೋಧನೆಯನ್ನ ಮಾಡೋದು ಕ್ಲಾಸ್ ರೂಮ್ ಅಷ್ಟೇ ಅಲ್ಲ. ಈಗ ನಾವು ಕ್ಲಾಸ್ ರೂಮ್ ಹೊರತಾಗಿಯೂ ಕೂಡ ಬೋಧಕರಾಗಿ ಕೆಲಸ ಮಾಡಬೇಕಾಗಿದೆ. ನಾವು ವಿಡಿಯೋಸ್ಗಳನ್ನ ಮಾಡಬೇಕಾಗಿದೆ, ವಿಡಿಯೋ ಎಡಿಟಿಂಗ್ ಮಾಡಬೇಕು, ಫೋಟೋಗ್ರಫಿ ಮಾಡಬೇಕು, ಆನಿಮೇಷನ್ಸ್ಗಳನ್ನ ಮಾಡೋದನ್ನ ಕಲಿಬೇಕು. ನೀವು ಲೆಸನ್ ಪ್ಲಾನ್ಸ್ಗಳನ್ನ ಈಗ ಹಾರ್ಡ್ ಕಾಪಿ ಬರೆದ್ರೆ ನಡೆಯಿಲ್ಲ. ಮುಂದಿನ ದಿನಗಳಲ್ಲಿ ಮೋಸ್ಟ್ ಶಾಲೆಗಳಲ್ಲಿ ಅಥವಾ ರಾಜ್ಯ ಸರ್ಕಾರ ನಿಮಗೆ ಕೇಳಬಹುದು, ಯಾವುದೋ ಒಂದು ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ಗೆ ನಿಮ್ಮ ಪ್ರತಿದಿನದ ಲೆಸನ್ ಪ್ಲಾನ್ಗಳನ್ನ ಅಪ್ಲೋಡ್ ಮಾಡಿ ಅಂತ. ಆ ದಿನ ಬಹಳ ದೂರ ಇಲ್ಲ. ಹಾಗಾಗಿ ICT ಬಳಕೆಗೆ ಬೇಕಾಗಿರುವಂತಹ ಎಲ್ಲ ಕೌಶಲಗಳನ್ನ ಕಲ್ತ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ನಮಗೆ ಗೊತ್ತಿದೆ, ಜ್ಞಾನ ಅನ್ನುವಂಥದ್ದು ಸಾಕಷ್ಟು ಬೆಳೀತಾ ಇದೆ. ಪ್ರತಿ ದಿನವೂ ಕೂಡ ಜ್ಞಾನ ಆಗ್ತಾನೆ ಇದೆ ಅಲ್ವಾ? ಅದಕ್ಕೆ ನಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಮೊದಲು ನಮಗೆ ನೆನಪಾಗೋದು ಗೂಗಲ್. ನಾವು ಯಾವ ಟೀಚರ್ ನೆನಪಿಸ್ಕೊಳ್ಳಲ್ಲ, ಯಾವ ಸ್ನೇಹಿತರು ನೆನೆಸ್ಕೊಳ್ಳಲ್ಲ, ಯಾವ ಪುಸ್ತಕ ನಮ್ಗೆ ನೆನಪೇ ಬರಲ್ಲ. ಫಸ್ಟ್ ನೆನಪಾಗೋದೇ ಗೂಗಲ್. ನಾವು ಗೂಗಲ್ ನಂಬಿದಷ್ಟು ಬೇರೆ ಯಾರನ್ನೂ ನಂಬಕ್ಕೆ ತಯಾರಿಲ್ಲ. ಯಾಕೆಂದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಪ್ರಪಂಚದಲ್ಲಿ ಯಾರು ಏನೋ ಮಾಹಿತಿ ಹೇಳದೇ ಇದ್ರು ಪರವಾಗಿಲ್ಲ, ಗೂಗಲ್ ಅಲ್ಲಿ ಸಿಗುತ್ತೆ ಅಂತ. ಕರೆಕ್ಟ್? ದಿಸ್ ಈಸ್ ವಾಟ್ ದ ಟೆಕ್ನಾಲಜೀಸ್. ಸೊ ಹಾಗಿದ್ದಾಗ ಜ್ಞಾನ ಬೆಳವಣಿಗೆ ಆಗ್ತಾ ಇದೆ. ಈಗಿನ ಲರ್ನರ್ಸ್ ಹೇಗಿದ್ದಾರೆ ಅಂದ್ರೆ ಬರೀ ಜ್ಞಾನವನ್ನ ಸ್ವೀಕರಿಸುವಂತಹ ಲರ್ನರ್ಸ್ ಅಲ್ಲ, ಅವರು ಜ್ಞಾನವನ್ನ ಕ್ರಿಯೇಟ್ ಮಾಡುವಂತಹ ಲರ್ನರ್ಸ್ ಇದೆ. ಸೊ ಹಾಗಾದಾಗ ಜ್ಞಾನ ಕ್ರಿಯೇಟ್ ಮಾಡೋದಕ್ಕೆ ಲರ್ನರ್ಸ್ಗಳಿಗೆ ನಾವು ಏನೆಲ್ಲ ಮಾಹಿತಿನ ಒದಗಿಸ್ಕೊಡ್ಬೇಕು, ಏನೆಲ್ಲ ಅನುಭವಗಳನ್ನ ಕೊಡಬೇಕು ಅನ್ನೋದು ಕೂಡ ಶಿಕ್ಷಕರ ಪಾತ್ರದಲ್ಲಿ ಬರುತ್ತದೆ. ಸೊ ಹಾಗಾಗಿ ಟೀಚರ್ಸ್ ಅನ್ನೋದು ಬಹಳ ಸರಳವಾಗಿಲ್ಲ, ತುಂಬಾ ಕ್ಲಿಷ್ಟವಾಗಿರ್ತಕ್ಕಂಥದ್ದು ಮತ್ತು ಚಾಲೆಂಜಿಂಗ್ ಆಗಿದೆ ರೋಲ್. ಅದಕ್ಕೆ ನಾವು ಪಾಠ ಮಾಡ್ತಾ ಮಾಡ್ತಾನೆ ಹಿಂದ್ಗಡೆ ಕೂತ್ಕೊಂಡಿರೋ ವಿದ್ಯಾರ್ಥಿಗಳು ಎಷ್ಟೋ ಬಾರಿ ಮೊಬೈಲ್ ನೋಡ್ತಾರೆ, ನಾವು ಹೇಳ್ತಾರೆ ಸರಿ ಇದೆಯೋ ಇಲ್ಲೋ ಅಂತ. ಹಿಂದೆ ಕ್ಲಾಸ್ ರೂಮಲ್ಲಿ ಟೀಚರ್ ಅವ್ರಿಗೆ ಸ್ವಲ್ಪ ಸುಳ್ಳು ಹೇಳಿದ್ರು ಪರವಾಗಿಲ್ಲ ಇರಬಹುದು ಅಂತ ನಂಬ್ತಿದ್ವಿ. ಆದರೆ ಈಗ ಹಾಗೆ ಉಳಿದಿಲ್ಲ. ವಿದ್ಯಾರ್ಥಿಗಳು ಎದ್ದು ಬಿಟ್ಬಿಟ್ಟು ಸರ್ ಮೇಡಮ್ ನೀವು ಹೇಳ್ತಾ ಇರೋದು ತಪ್ಪಿದೆ ಅಂತ ಘಂಟಾಘೋಷವಾಗಿ ಹೇಳುವಂತಹ ದಿನಗಳು ಇವತ್ತು ಇವೆ. ಹಾಗಿದ್ದಾಗ ಶಿಕ್ಷಕರ ಪಾತ್ರ ಏನಾಗಬೇಕು ಅಂತಂದ್ರೆ ಫೆಸಿಲಿಟೇಟರ್ ಆಗಬೇಕು. ಎಲ್ಲವನ್ನ ನಾವೇ ಹೇಳ್ತೀವಿ ಅನ್ನೋದಲ್ಲ, ಸಾಧ್ಯವಾದ ಮಟ್ಟಿಗೆ ಎಲ್ಲೆಲ್ಲಿ ಮಾಹಿತಿ ಇದೋ ಆ ಮಾಹಿತಿನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡಿ, ಎಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆಯೋ ಕಲಿಕೆಯಲ್ಲಿ ಆ ಸಮಸ್ಯೆಗಳನ್ನ ಹೋಗಲಾಡಿಸುವಂತ ಕೆಲಸಗಳನ್ನ ಮಾಡಿದಾಗ ನಾವು ತುಂಬಾ ಒಳ್ಳೆ ಟೀಚರ್ಸ್ಗಳಾಗಬಹುದು ಮುಂದಿನ ಜನರೇಷನ್ಗೆ ಅನ್ನುವಂಥದ್ದು. ಜೊತೆಗೆ ನಾನು ಈಗಾಗಲೇ ಹೇಳಿದಾಗ ಇಷ್ಟು ದಿನ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾ ಇದ್ವಿ, ಈಗ ಸ್ವಲ್ಪ ಕೊಲಾಬರೇಟಿವ್ ಆಗಿ ವರ್ಕ್ ಮಾಡಬೇಕಾಗಿದೆ. ನನ್ನ ಶಾಲೆಯಲ್ಲಿ ನಾನು ವಿಜ್ಞಾನ ಶಿಕ್ಷಕ ಆದರೆ ನನ್ನ ಪಕ್ಕದಲ್ಲಿರುವ ಶಾಲೆಯಲ್ಲಿ ಇನ್ನೊಬ್ಬರು ವಿಜ್ಞಾನ ಶಿಕ್ಷಕನಾಗಿದ್ದಾರೆ. ನಾನು ಜೊತೆಗೂಡಿ ಒಂದಿಷ್ಟು ಲೆಸನ್ ಕ್ಲಾಸ್ಗಳು ಮಾಡೋದು, ನಾನು ಜೊತೆಗೂಡಿ ಒಂದಿಷ್ಟು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು, ಹಾಗೆ ಮಾಡ್ತಾ
ಒಳ್ಳೆಯ ಕೊಲಾಬರೇಟಿವ್ ಅಟ್ಮಾಸ್ಫಿಯರ್ನ ಟೀಚಿಂಗ್ ಪ್ರಾಸೆಸ್ ಅಲ್ಲೂ ಉಂಟು ಮಾಡೋ ಸಾಧ್ಯತೆ ಇದೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಅದನ್ನು ಕಲಿಸೋಕೆ ಸಾಧ್ಯತೆ ಇದೆ. ಸಹವರ್ತಿ ಮತ್ತು ಸಹಕಾರಯುತ ಕಲಿಕೆಯ ಬಹಳ ಮುಖ್ಯವಾಗಿರ್ತಕ್ಕಂತಹ ಆ ಕೌಶಲಗಳಿವೆ, ಅದು ಶಿಕ್ಷಕರಲ್ಲಿ ಬರಬೇಕಾಗಿದೆ. ಅದ್ರ ಜೊತೆಗೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರುತ್ತೆ ಆಕ್ಚುಲಿ ಏನು ಅಂದ್ರೆ, ಸಾಕಷ್ಟು ವೆಬ್ಸೈಟ್ಗಳು ನಮಗೆ ಫ್ರೀಯಾಗಿ ನೀಡ್ತಾ ಇದ್ದಾರೆ. ನಾವು ಇಂಟರ್ನೆಟ್ ಹಣ ಕೊಡ್ತೀವಿ, ಆದರೆ ಇಂಟರ್ನೆಟ್ ಅಲ್ಲಿ ಮಾಹಿತಿ ಹುಡುಕಾಡೋದಕ್ಕೆ ಹಣ ಕೊಡಲ್ಲ. ಕರೆಕ್ಟಾ? ಪ್ರತಿಯೊಂದಕ್ಕೂ ಇನ್ಫಾರ್ಮೇಶನ್ ಇದೆ. ನೀವು ಊಟದ ಬಗ್ಗೆ ಕೇಳಿ, ಡ್ರೆಸ್ ಬಗ್ಗೆ ಕೇಳಿ, ವಿದ್ಯಾಭ್ಯಾಸದ ಬಗ್ಗೆ ಕೇಳಿ, ಪ್ರವಾಸದ ಬಗ್ಗೆ ಕೇಳಿ, ಆರೋಗ್ಯದ ಬಗ್ಗೆ ಕೇಳಿ, ಏನು ಕೇಳಿದ್ರು ಫ್ರೀಯಾಗಿ ಮಾಹಿತಿ ಸಿಗ್ತಾ ಇದೆ. ಕರೆಕ್ಟಾ? ಅದು ಒಂದು ಆಸ್ಪೆಕ್ಟ್. ಎರಡನೇದು ಏನು ಅಂತಂದ್ರೆ, ಮಾಹಿತಿ ನೀಡೋದಕ್ಕೆ, ಮಾಹಿತಿ ತಗೊಳ್ಳೋದಕ್ಕೆ ಫ್ರೀ ಆಗಿರುವಂತಹ ಕೆಲವೊಂದು ಆ್ಯಪ್ಗಳು ಡೆವಲಪ್ ಆಗಿದೆ, ಪ್ಲಾಟ್ಫಾರ್ಮ್ಸ್ ಡೆವಲಪ್ ಆಗಿದೆ. ಈ ವಾಟ್ಸಪ್ ಇದೆ, ವಾಟ್ಸಪ್ ಅಲ್ಲಿ ಬಹಳ ವಿಶೇಷವಾಗಿ ನಾವು ಮಾಹಿತಿನ ಶೇರ್ ಮಾಡ್ಕೊಳ್ತೇವೆ, ತಗೊಳ್ತೇವೆ ಅಲ್ವಾ? ಫ್ರೀ ಇದೆ. ಫೇಸ್ಬುಕ್ ಫ್ರೀ ಇದೆ. ಯಾಕೆ ಫ್ರೀ ಕೊಡ್ತಾರೆ ಅನ್ನೋ ಪ್ರಶ್ನೆ ಒಂದ್ಸರಿ ಯೋಚನೆ ಮಾಡಬೇಕು. ಪ್ರಪಂಚದಲ್ಲಿ ಏನು ಫ್ರೀ ಆಗಿ ಸಿಗಲ್ಲ ಅಲ್ವಾ? ಹಾಗಿದ್ರೆ ಇಂತಹ ಪ್ಲಾಟ್ಫಾರ್ಮ್ಗಳು ಯಾಕೆ ನಮಗೆ ಉಚಿತವಾಗಿ ನೀಡಲಾಗ್ತಿದೆ? ಯಾಕೆ ನೀಡಲಾಗ್ತಿದೆ ಅಂದ್ರೆ, ಮೊದಲು ಹಿಂದಿನ ಕಾಲದಲ್ಲಿ ರಾಜರಿದ್ದರು. ಒಂದು ರಾಜ ಇನ್ನೊಂದು ರಾಜನ ಮೇಲೆ ದಂಡೆದ್ದು ಹೋಗಿ ಸೋಲಿಸ್ತಾ ಇದ್ದ. ಆ ರಾಜ್ಯದ ಇಡೀ ಭೂಮಿಯನ್ನ ಕಬಳಿಸ್ಕೊಳ್ತಾ ಇದ್ದ ಅಥವಾ ಗೆಲ್ತಾ ಇದ್ದ. ಆವಾಗ ಹೆಚ್ಚು ಭೂಮಿ ಯಾರಿಗಿದೆಯೋ ಅವನು ತುಂಬಾ ಪವರ್ಫುಲ್ ಆಗಿದ್ದ. ಕರೆಕ್ಟಾ? ಅದಕ್ಕೆ ಹೇಳ್ತೀವಿ ಅಶೋಕ ವಾಸ್ ಎ ಗ್ರೇಟ್ ಕಿಂಗ್ ಅಂತ. ಈ ವಾಸ್ ಅನ್ ಎಂಪರರ್ ಬಿಕಾಸ್ ಅವನು ಮೋಸ್ಟ್ಲಿ ಗಳಿಸಿರುವಷ್ಟು ಅಥವಾ ಅವ್ರು ಮಾಡಿರುವಂತ ರಾಜ ಏನಿದೆಯಲ್ಲ ಆಕ್ಚುಲಿ ಅದು ಮೋಸ್ಟ್ಲಿ ಯಾರು ಮಾಡಲಿಲ್ಲ. ಅದಕ್ಕೆ ಈ ವಾಸ್ ಎ ಗ್ರೇಟ್ ಎಂಪರರ್ ಅಂತ ಹೇಳಿ. ಅದಾದ್ಮೇಲೆ ಇಂಡಸ್ಟ್ರೀಸ್ಗಳು ಬಂದಿತ್ತು. ಯಾರ ಹತ್ರ ಜಾಸ್ತಿ ಇಂಡಸ್ಟ್ರೀಸ್ ಇದೆಯೋ ಅವ್ರು ತುಂಬಾ ಪವರ್ಫುಲ್ ಅಂತ ಅವ್ನು ರೂಲ್ ಮಾಡಕ್ ಶುರು ಮಾಡ್ತಾರೆ. ಕರೆಕ್ಟಾ? ಇಂಡಸ್ಟ್ರಿ ಆದ್ಮೇಲೆ ಈಗ ಡೇಟಾ ಯಾರ ಹತ್ರ ಜಾಸ್ತಿ ಇದೆಯೋ ಅವ್ರು ರೂಲ್ ಮಾಡ್ತಾರೆ ಪ್ರಪಂಚ. ಬಹಳ ಮೈನ್ಯೂಟ್ ಆಗಿ ಹೇಳ್ತಿದ್ರೆ ಅರ್ಥ ಮಾಡ್ಕೊಳ್ಳಿ. ಮೊದಲು ಲ್ಯಾಂಡ್ ಇದ್ದವ್ರು ರೂಲ್ ಮಾಡಿದ್ರು ಇಡೀ ಪ್ರಪಂಚವನ್ನ. ಅದಕ್ಕೆ ಬ್ರಿಟಿಷರು ಇಡೀ ಪ್ರಪಂಚ ಗೆದ್ದುಬಿಟ್ಟು ಅವ್ರು ರೂಲ್ ಮಾಡಿದ್ರು. ಅದಾದ್ಮೇಲೆ ಇಂಡಸ್ಟ್ರಿಗಳು ಶುರು ಆದವು. ಯಾರು ಜಾಸ್ತಿ ಇಂಡಸ್ಟ್ರಿ ಹೊಂದಿದಾರೋ ಅವ್ರು ಶ್ರೀಮಂತರಿದ್ರು, ಅವರು ಪ್ರಪಂಚವನ್ನ ಆಳಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಈಗ ಡೇಟಾ ಯಾರ ಹತ್ರ ಜಾಸ್ತಿ ಇದೆಯೋ, ಡೇಟಾ ಅಂದ್ರೆ ಏನು? ಮಾಹಿತಿ. ನಿಮ್ಮೆಲ್ಲರ ಮಾಹಿತಿ, ನನ್ನ ಮಾಹಿತಿ, ಇವರೆಲ್ಲರ ಮಾಹಿತಿ ಯಾರ ಹತ್ರ ಜಾಸ್ತಿ ಇದೆಯೋ ಅವರು ರೂಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಏನು ಅಂತಂದ್ರೆ, ಎಲೋನ್ ಮಾಸ್ಕ್ ಅಂತ ಇತ್ತೀಚೆಗೆ ಸುಮಾರು $42 ಬಿಲಿಯನ್ ಹಣ ಕೊಟ್ಟು ಒಂದು ವಸ್ತುನ ಖರೀದಿ ಮಾಡ್ತಾರೆ. ಕೇಳಿದಿರೋ ಗೊತ್ತಿಲ್ಲ, ಬೇಕಾದ್ರೆ ನೋಡಿದ್ರೆ ನೆನ್ಪಿಟ್ಕೊಳ್ಳಿ ಹೆಸರು ಎಲೋನ್ ಮಾಸ್ಕ್ ಅಂತ. ಎಷ್ಟು ಹಣ ಖರೀದಿ ಮಾಡಿದನು? $42 ಮಿಲಿಯನ್. ಭಾರತೀಯ ರೂಪಾಯಿ ಅಲ್ಲ, ಅಮೆರಿಕನ್ ಡಾಲರ್. $ಬಿಲಿಯನ್. ಏನ್ ಖರೀದಿ ಮಾಡಿದ ಗೊತ್ತಾ? ಟ್ವಿಟರ್ ಎಲ್ಲಿದೆ ಹೇಳಿ? ಎಲ್ಲಿದೆ ಟ್ವಿಟರ್? ಅರ್ಥ ಆಗ್ತಿದೆಯಾ? ಪೆನ್ ಎಲ್ಲಿದೆ? ವಾಚ್ ಎಲ್ಲಿದೆ? ಬಟ್ಟೆ ಎಲ್ಲಿದೆ? ಟ್ವಿಟರ್ ಎಲ್ಲಿದೆ? ಎಲ್ಲಿಯೂ ಇಲ್ಲ. ಆದರೆ ಎಕ್ಸಿಸ್ಟೆನ್ಸೇ ಇಲ್ಲ. ಆದರೆ ಎಕ್ಸಿಸ್ಟೆನ್ಸೇ ಇಲ್ಲದಂತಹ ಒಂದು ವಸ್ತುವನ್ನ $42 ಬಿಲಿಯನ್ ಖರೀದಿ ಮಾಡ್ತಾರೆ ಅಂದ್ರೆ ಅವನಿಗೆ ಹುಚ್ಚ? ಇದು ಪ್ರಶ್ನೆ. ಯಾಕೆ ಅವನು ಅಷ್ಟೊಂದು ಹಣ ಕೊಟ್ಟು ಖರೀದಿ ಮಾಡಲ್ಲ? ಇನ್ನೊಂದು ವಿಷಯ ಗೊತ್ತಿಲ್ಲ ನಿಮಗೆ, ಪ್ರಪಂಚದಲ್ಲಿ ಸುಮಾರು 70 ದೇಶಗಳಿವೆ. ಆ ದೇಶಗಳ ಬಜೆಟ್ ಇಲ್ಲ ಒಂದು ವರ್ಷದ್ದು. ಅರ್ಥ ಆಗ್ತಿದೆಯಾ? 70 ದೇಶಗಳ ಬಜೆಟ್ ಇಲ್ಲ ಆಕ್ಚುಲಿ. ಅಷ್ಟು ಒಂದು ವರ್ಷದ ಬಜೆಟ್ಗಿಂತ ಹೆಚ್ಚಿಗಿದೆ ಇದು ಅಂತ. ಯಾಕೆ ಅಂದ್ರೆ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಗೊತ್ತಿಲ್ಲ. ಒಂದು ಸಣ್ಣ ಸೂಜಿಯು ಕೂಡ ತಯಾರು ಮಾಡಲ್ಲ. ಗೂಗಲ್ ಇದೆ. ಗೂಗಲ್ ಏನ್ ತಯಾರು ಮಾಡುತ್ತೆ? ಗೂಗಲ್ ಅಲ್ಲಿ ಕೆಲಸ ಮಾಡೋರಿಗೆ ಕೋಟ್ಯಾಂತರ ರೂಪಾಯಿ ಹಣ ಇದೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ದೇ ಆರ್ ಕಲೆಕ್ಟಿಂಗ್ ದ ಡೇಟಾ. ಗೊತ್ತಿರಲಿಲ್ಲ. ಯಾಕೆ ಈ ಅಂಶಗಳನ್ನ ನಿಮ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ನಾವು ಪಾಠ ಮಾಡಬೇಕಾಗಿದೆಯಲ್ಲ, ಈಗ ನಾವು ವಿದ್ಯಾರ್ಥಿಗಳಿಗೆ ಕನ್ವಿನ್ಸ್ ಮಾಡಬೇಕಾಗಿದ್ದಿಲ್ಲ, ತಿಳಿಸ್ಕೊಡ್ಬೇಕಾಗಿದ್ದಿಲ್ಲ, ಇದೆಲ್ಲ ಡೇಟಾ ಮುಖಾಂತರನೇ ಹೋಗ್ತಾ ಇದೆ. ಈಗ ಹೇಳ್ತಾರೆ ನಿಮ್ಗೆ ವಿಡಿಯೋ ಮಾಡಿ ಹಾಕಬೇಕು, ಎಲ್ಲ ಹಾಕ್ತೀರಾ? ಇಂಟರ್ನೆಟ್ ಅಲ್ಲಿ ಹಾಕ್ತೀರಾ. ಇಂಟರ್ನೆಟ್ ಅಲ್ಲಿ ಹಾಕ್ಬೇಕಾದ್ರೆ ನಿಮ್ಗೆ ಲಾಗಿನ್ ಆಗಬೇಕು. ಅಷ್ಟು ನಿಮ್ಮ ಡೀಟೇಲ್ಸ್ಗಳು ತಗೊಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿದೆ, ಪ್ಯಾನ್ ಕಾರ್ಡ್ ಅಲ್ಲಿದೆ, ನಿಮ್ಮ ಮೊಬೈಲ್ ನಂಬರ್ ಅಲ್ಲಿದೆ, ಇದೆಯಾ? ನಿಮ್ಮ ಫೋಟೋಗಳಿವೆ. ಪ್ರತಿ ಬಾರಿಯೂ ಕೂಡ ನಾವು ಸೆಲ್ಫಿಗಳನ್ನ ತಗೊಂಡು ಫೋಟೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಫೇಸ್ಬುಕ್ ಅಲ್ಲೂ ಮಾಡ್ತೀವಿ, ವಾಟ್ಸಪ್ ಅಲ್ಲೂ ಮಾಡ್ತೀವಿ, ಟ್ವಿಟರ್ ಅಲ್ಲೂ ಮಾಹಿತಿಗಳನ್ನ ಕಳಿಸ್ತೀವಿ, ಮತ್ತೆ ಬೇರೆ ಬೇರೆ ಕಡೆ ಹಾಕ್ತಾ ಇದ್ದೀವಿ. ಇದರಿಂದ ಏನು ಹೋಗ್ತಾ ಇದೆ ಅಂದ್ರೆ, ಪ್ರತಿ ದಿನವೂ ಕೂಡ
ನಾವು ನಮ್ಮ ಮಾಹಿತಿನ ಇಂಟರ್ನೆಟ್ಗೆ ಕೊಡ್ತಾ ಇದ್ದೀವಿ. ಅಂದ್ರೆ ನನಗೆ ಇದು ಇಷ್ಟ, ಒಂದು ಐಸ್ ಕ್ರೀಮ್ ತಿಂತಾ ಇರಬೇಕಾದ್ರೆ ಹಾಕೊಂಡಿದ್ದೀನಿ ಅಂದ್ರೆ ಆ ಐಸ್ ಕ್ರೀಮ್ ನನಗೆ ಇಷ್ಟ ಅಂತ ಅರ್ಥ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ. ಕೇಳ್ತಾ ಇದ್ದೀರಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಈಗೆಲ್ಲ ಇಂಟೆಲಿಜೆನ್ಸ್ ಅನ್ನ ಮಷೀನ್ಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಒಬ್ಬ ವ್ಯಕ್ತಿನ ಕಂಟ್ರೋಲ್ ಮಾಡೋದು ಸಾಧ್ಯ ಆಗ್ತಾ ಇದೆ. ನಾನು ನಾಳೆ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನಿಮ್ಮ ಎಲ್ಲ ವಿಷಯ ವಸ್ತು ನಾನು ತಗೊಂಡ್ರೆ ಇಂಟರ್ನೆಟ್ ಇಂದ ಮಷೀನ್ ಏನ್ ಮಾಡುತ್ತೆ, ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಈ ವ್ಯಕ್ತಿ ಯಾವ ದಿನ ಎಲ್ಲಿದ್ದ, ಈ ವ್ಯಕ್ತಿ ಯಾವ ದಿನಕ್ಕೆ ಏನೇನು ಫೋಟೋ ಹಾಕಿದ, ಈ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಖುಷಿಯಾಗಿದ್ದ, ಈ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಆರಾಮಿರಲಿಲ್ಲ, ಎಲ್ಲವೂ ಗೊತ್ತಾಗುತ್ತೆ. ಸೊ ಮಷೀನ್ ವಿಲ್ ರೂಲ್ ದ ವರ್ಲ್ಡ್. ಇದು ಬಹಳ ದಿನ ಉಳಿದಿಲ್ಲ. ಈಗ ಇನ್ನೊಂದು 5 ವರ್ಷ ಆದ್ಮೇಲೆ ನಾವೆಲ್ಲರ ಡೇಟಾ ಇಂಟರ್ನೆಟ್ ಅಲ್ಲಿ ಇರುತ್ತೆ. ಕರೆಕ್ಟ್? ಡೇಟಾ ಯಾವ ಹತ್ರ ಇದೆಯಲ್ಲ, ಯಾವ ಓನರ್ ಇದೆಯೋ ಅವನ ಹತ್ರ ಇರುತ್ತೆ. ಫೇಸ್ಬುಕ್ ಓನರ್ ಹತ್ರ ಡೇಟಾ ಇರುತ್ತೆ. ವಾಟ್ಸಪ್ ಓನರ್ ಇರೋರು ಅವ್ರ ಹತ್ರ ನಮ್ಮ ಡೇಟಾ ಇರುತ್ತೆ. ಸೊ ವಿಚ್ ಮೀನ್ಸ್ ಈ ಎಲ್ಲ ಆಲ್ಗೋರಿದಮ್ಗಳು ಏನಾಗ್ತಾ ಇದೆ ಅಂತಂದ್ರೆ ನಾವು ಇನ್ಫಾರ್ಮೇಶನ್ ನಿಧಾನಕ್ಕೆ ಕೊಟ್ಟು ಮುಂದೊಂದು ದಿನ ಶಾಲೆಗಳಲ್ಲಿ ಶಿಕ್ಷಕರಿರಲ್ಲ, ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ ಇರಲ್ಲ. ಯಾಕೆಂದ್ರೆ ಬರೀ ಆ್ಯಪ್ಗಳು ಇರ್ತವೆ ನಮ್ಮ ಹತ್ರ. ನೀವು ಝೊಮ್ಯಾಟೋದಲ್ಲಿ ಏನೇನು ಆರ್ಡರ್ ಮಾಡಿದೆ ಅಂತ ಝೊಮ್ಯಾಟೋ ಆಪ್ ಗೊತ್ತಿದೆ. ಕರೆಕ್ಟ್? ಆವಾಗ ಮುಂದೊಂದು ದಿನ ಝೊಮ್ಯಾಟೋ ಆ್ಯಪ್ ಅಲ್ಲಿ ನಿಮಗೆ ಹೇಳುತ್ತೆ ಬೆಳಗ್ಗೆ ಏನು ತಿನ್ಬೇಕು, ಮಧ್ಯಾಹ್ನ ಏನು ತಿನ್ಬೇಕು, ಸಾಯಂಕಾಲ ಏನು ತಿನ್ಬೇಕು. ಡಾಕ್ಟರ್ಸ್ಗಳಿರಲ್ಲ, ಆ್ಯಪ್ಗಳಿರ್ತವೆ. ಅದು ನೀವು ಬರೀ ಫೇಸ್ ಎಕ್ಸ್ಪ್ರೆಷನ್ಗಳು ಅಥವಾ ಥಂಬ್ ಇಂಪ್ರೆಷನ್ ಏನೋ ಇಟ್ಟರೆ ನಿಮ್ಮ BP ಎಷ್ಟಿದೆ, ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ, ಯಾವ ಟ್ಯಾಬ್ಲೆಟ್ ತಗೋಬೇಕು, ಎಷ್ಟು ಸರಿ ತಗೋಬೇಕು ಅನ್ನೋದು ಹೇಳುತ್ತೆ. ದಿಸ್ ಈಸ್ ದ ರಿಯಲ್ ಚಾಲೆಂಜ್. ಇದು ಒಬ್ಬರಿಗಲ್ಲ, ಇಡೀ ಮನಕುಲಕ್ಕೂ ಚಾಲೆಂಜ್ ಇದೆ. ಆ ಮನಕುಲಕ್ಕೆ ಕಲಿಸೋದು ಕೊಟ್ಟಿದ್ದೀರಲ್ಲ ನೀವು, ನಿಮ್ಮ ಚಾಲೆಂಜ್ ಇನ್ನೂ ಜಾಸ್ತಿ ಆಗಿದೆ. ಹಿಯರ್ ದ ರೋಲ್ ಆಫ್ ಟೀಚರ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಹಾಗಾಗಿ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಯುವಾಲ್ ನೋಹ್ ಹರಾರಿ ಅಂತ ಹೆಸರು ಇಟ್ಕೊಳ್ಳಿ. ಯುವಾಲ್ ನೋಹ್ ಹರಾರಿ ಅಂತ ಒಬ್ಬ ಹಿಸ್ಟಾರಿಯನ್ ಅವರು, ಇರಾನಿಯನ್ ಹಿಸ್ಟಾರಿಯನ್. ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಏನಂತ ಹೇಳಿದ್ರೆ 21 ಲೆಸನ್ಸ್ ಫಾರ್ 21st ಸೆಂಚುರಿ ಅಂತ. 21ನೇ ಶತಮಾನಕ್ಕೆ 21 ಪಾಠಗಳು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೊಂದು 50 ವರ್ಷಕ್ಕೆ ಜಾಬ್ ಮಾರ್ಕೆಟ್ ಇರಲ್ಲ ಅಂತ. ನೀವೆಲ್ಲ ಹೋಗ್ತಾ ಇದ್ದೀರಾ, ಈ ಪ್ರೊಫೆಷನಲ್ಸ್ಗಳು, ಡಾಕ್ಟರ್ಗಳು MBBS ಓದ್ತಾ ಇದ್ದಾರೆ, ಅವರು ಟೀಚರ್ಸ್ಗಳು B.Ed ಓದ್ತಾ ಇದ್ದಾರೆ. ನಿಮಗೆ ಜಾಬ್ ಮಾರ್ಕೆಟ್ ಇರಲ್ಲ ಅಂತ. ಯಾಕೆ ಅಂದ್ರೆ ಮುಂದಿನ ಜಾಬ್ ಮಾರ್ಕೆಟ್ಗೆ ಬೇಕಾಗಿರುವಂತಹ ಕೌಶಲಗಳು ನಿಮ್ಮ ಹತ್ರ ಇಲ್ಲ. ಒಂದು, ನೀವು ಅಪ್ಡೇಟ್ ಇಲ್ಲ. ಇನ್ನೊಂದು, ನಿಮ್ಮ ಕೌಶಲಗಳು ಕೂಡ ಇರಲ್ಲ. ಹಾಗಿದ್ರೆ ಆಲ್ರೆಡಿ ಇರುವಂತಹ ಟೀಚರ್ಸ್ಗಳು, ಲಾಯರ್ಸ್ಗಳು, ಡಾಕ್ಟರ್ಸ್ಗಳು ಇವರಿಗೆ ಯಾರಿಗೂ ಕೆಲಸ ಮಾಡೋಕ್ಕೆ ಸಾಧ್ಯವೇ ಆಗಲ್ಲ. ಯಾಕೆಂದ್ರೆ ಕಂಪ್ಯೂಟರ್ ಟೆಕ್ನಾಲಜಿ ಅನ್ನುವಂಥದ್ದು ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದ್ರೆ ಅದು ಇಡೀ ಮನುಷ್ಯನ ನಿರ್ವಹಣೆ ಮಾಡುವಂತ ಶಕ್ತಿ ಹೊಂದ್ತಾ ಇದೆ. ಬರೀ ಎಕ್ಸ್ಟ್ರಾ ಅಷ್ಟೇ ಅಲ್ಲ, ಈವನ್ ನಮ್ಮ ಬ್ರೈನ್ ಸೆಲ್ಸ್ಗಳು ಹೆಂಗೆ ಕೆಲಸ ಮಾಡ್ತಾ ಇದೆ, ನಮ್ಮ ಮೆಮೊರಿ ಎಷ್ಟಿದೆ, ನಮಗೆ ಏನೆಲ್ಲ ಥಿಂಕಿಂಗ್ ಇದೆ ಅನ್ನೋದು ಕೂಡ ಅಸೆಸ್ ಮಾಡೋದಕ್ಕೆ ರಿಸರ್ಚ್ ಆಗ್ತಾ ಇದೆ. ಹೀಗಾದಾಗ ಪ್ರತಿಯೊಂದು ಮಗು ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಪ್ರತಿಯೊಂದು ಮಗು ಇಂಡಿವಿಜುವಲ್ ಆಗಿ ಕಲಿತಾ ಇರುತ್ತೆ. ಪ್ರತಿಯೊಂದು ಮಗು ಒಬ್ಬೊಬ್ಬರೇ ಮನೆಯಲ್ಲಿ ಇರ್ತಾರೆ. ಯಾರ ಜೊತೆನೂ ಸೇರೋದಕ್ಕೆ ಹೋಗಲ್ಲ. ಹಾಗಿದ್ದಾಗ ಟೀಚರ್ಸ್ ಹೆಂಗೆ ಕೆಲಸ ಮಾಡಬೇಕು? ದಿಸ್ ಈಸ್ ದ ರಿಯಲ್ ಚಾಲೆಂಜ್. ನಾವು ನಮ್ಮ B.Ed ಅಲ್ಲಿ ಹೇಳ್ಕೊಡ್ತಾ ಇದೀವ, ನಮ್ಮ ಟೀಚರ್ ಎಜುಕೇಶನ್ ಆಡ್ ಮಾಡಿದೀವ, ನಾವು ಅರ್ಥ ಮಾಡ್ಕೊಂಡಿದೀವ ಇದನ್ನ, ಪ್ರಪಂಚ ಹೇಗೆ ಹೋಗ್ತಾ ಇದೆ ಅಂತ. ಇತ್ತೀಚೆಗೆ ನೋಡಿದ್ರೆ ಕೋವಿಡ್ ಆದ್ಮೇಲೆ ಎಲ್ಲ ಇಂಜಿನಿಯರ್ಸ್ಗಳು ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಕರೆಕ್ಟ್? ಮನೆಯಲ್ಲೇ ಕೆಲಸ ಮಾಡ್ತಾ ಇರೋದು ಅಡ್ವಾಂಟೇಜ್ ಒಂದ್ ಕಡೆ ಆದ್ರೆ, ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ನಿಮಗೆ. ಸಾಕಷ್ಟು ಡಿವೋರ್ಸ್ಗಳು ಆಗ್ತಾ ಇದ್ದಾರೆ. ಗಂಡ ಹೆಂಡತಿ ಇಬ್ರು ಮನೆಯಲ್ಲಿ ಕೂತ್ಕೊಂಡಾಗ ಮನೆಯಲ್ಲಿರುವಂತಹ ಬರೀ ಜಗಳಗಳ ವ್ಯವಸ್ಥೆಗಳು ಡಿಸ್ಟರ್ಬ್ ಮಾಡ್ತಾ ಇದೆ. ಎರಡನೇದು, ಹೊರಗಡೆ ಹೋಗಿ ಸಮಾಜದಲ್ಲಿ ಬೆರೆತು ಕೆಲಸ ಮಾಡೋ ರೀತಿನೇ ಬೇರೆ, ಮನೆಯಲ್ಲಿ ಒಂದೇ ಕಡೆ ಇದ್ದು ಕೆಲಸ ಮಾಡೋ ರೀತಿನೇ ಬೇರೆ. ಕರೆಕ್ಟ್? ತಿಂಗಳ ಗಂಟೆ ನೀವು ಮನೆಯಲ್ಲೇ ಇದ್ಬಿಟ್ಟು ಸಂಬಳ ಕೊಟ್ಟು ಕೆಲಸ ಮಾಡಿದ್ರು ಕೂಡ ನೀವು ಸೋಷಲೈಸ್ ಪ್ರೋಸೆಸ್ ಅಲ್ಲಿ ಬರೋದಿಲ್ಲ. ಹಾಗಿದ್ದಾಗ ಖಿನ್ನರಾಗ್ತಾ ಇದ್ದೀವಿ. ಬರೀ ಸ್ಕ್ರೀನ್ ಟೈಮ್ ಕೊಟ್ಟು ನಮ್ಮ ಬ್ರೈನ್ ಸೆಲ್ಸ್ಗಳು ಸಾಯ್ತಾ ಇದೆ ಮತ್ತು ನಾವು ಏಕಾಂಗಿಗಳಾಗ್ತಾ ಇದ್ದೀವಿ. ಹೀಗೆ ಮುಂದುವರೆದ್ರೆ ನಾಳೆ ಭವಿಷ್ಯ ಏನು ಬರಿಷ್ಠರು. ಇದು ಶಿಕ್ಷಕರಾಗಿ ನಾವು ಯೋಚಿಸ್ತಾ ಇದ್ದೀವಿ. ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳು, ಎಲ್ಲಾ ಚಾಲೆಂಜಸ್ಗಳು ಇಟ್ಕೊಂಡು ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಮಾನಸಿಕ ಸಂತೋಲನ ಕಳ್ಕೊಳ್ತಾ ಇದ್ದೀವಿ ನಿಧಾನಕ್ಕೆ. ಅದಕ್ಕೆ ನಮಗೆ ತುಂಬಾ ಬೇಗ ಬರುತ್ತೆ. ಈಗ
ನೀವೇ ಪರೀಕ್ಷೆ ಮಾಡ್ಕೊಂಡು ನೋಡಿ. ಒಂದು 10 ವರ್ಷದ ಹಿಂದೆ ನೀವು ಕೋಪ ಮಾಡ್ಕೊಳ್ತಾ ಇರುವಂತಹ ರೀತಿ, ಇತ್ತೀಚೆಗೆ ನೀವು ಬಿಹೇವ್ ಮಾಡ್ತಾ ಇರುವಂತಹ ರೀತಿ ನೀವೇ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಅನ್ಸುತ್ತೆ ಅವರು ತುಂಬಾ ಉದ್ವೇಗಕ್ಕೆ ಒಳಗಾಗ್ತೀನಿ ನಾನು ಬೇಗ. ಆಮೇಲೆ ನಿರಂತರವಾಗಿ ಯಾವುದೋ ನೋಡ್ಬೇಕಂತ ಆಗುತ್ತೆ, ತುಂಬಾ ಹೊತ್ತು ನಾವು ಒಬ್ಬರೊಬ್ಬರೇ ಇರೋಕ್ಕಾಗ್ತಾ ಇಲ್ಲ, ಆಮೇಲೆ ಜಾಸ್ತಿ ಬೆಳಿಗ್ಗೆ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಇದು ಟೆಕ್ನಾಲಜಿಯ ಒಂದು ಎಫೆಕ್ಟ್. ಟೆಕ್ನಾಲಜಿಯ ಬಳಕೆ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಬಳಸಿದ್ರೆ ಮಾತ್ರ ಅದು ಉಪಯೋಗ ಆಗುತ್ತೆ. ಹಾಗಾಗಿ ನಾನು ಹೆಚ್ಚಿಗೆ ಅಂಶಗಳನ್ನ ತಗೊಳ್ಳದೆ NEP ಆಧಾರದ ಮೇಲೆ ಏನು ಬದಲಾವಣೆಗಳಾಗ್ತಾ ಇದೆ ಮತ್ತು ನೀವೇನು ಬದಲಾವಣೆಗಳನ್ನು ತಂದ್ಕೋಬೇಕು ಅನ್ನುವಂಥ ಅಂಶಗಳನ್ನ ಒಂದ್ ಕಡೆ ಹೇಳೋದ್ರ ಜೊತೆಗೆ ಇನ್ನೊಂದು ಕಡೆ ಟೆಕ್ನಾಲಜಿ ಅನ್ನುವಂಥದ್ದು ತುಂಬಾ ಅಗಾಧವಾಗಿ ಬೆಳೀತಾ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡದಿದ್ರೆ ಮುಂದೊಂದು ದಿನ ಇಡೀ ಮನುಕುಲವನ್ನು ಆಳುವ ಹಾಗೆ ಟೆಕ್ನಾಲಜಿ ಬರುತ್ತೆ. ಹಾಗಾಗೋದಕ್ಕೆ ನಾವು ಎಲ್ಲರೂ ಬಿಡದೆ ಸೂಕ್ತ ಬದಲಾವಣೆಗಳನ್ನು ತಂದುಕೊಂಡು ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ನಾವು ಬೋಧನೆ ಮಾಡಿದಾಗ ಮಾತ್ರ ನಾವು ಶಿಕ್ಷಕರಾಗಿ ಜಯಶೀಲರಾಗಬಲ್ಲು ಮತ್ತು ಇಡೀ ಮನುಕುಲವನ್ನು ಮುನ್ನಡೆಸೋದಕ್ಕೆ ಸಾಧ್ಯವಾಗಬಲ್ಲು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ತುಂಬಾ ಶಾಂತ ಚಿತ್ರದಿಂದ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತಿಗೆ